the Rotary, Bangalore Global Yoga had presented Global Yoga Summit 2024, an Arogya Expo, which was held on the 14th and 15th of December 2024 at Dr. Babu Rajendra Prasad International Convention Center, Bengaluru, which was witnessed by thousands of people including dignitaries from 50 countries and more. The key highlight was the Honorary Governor of Meghalaya and others. The two-day summit had Vedic and Agnihotra rituals, interactive speakers session, drugless and alternative therapies, yoga shows, scientific paper presentations, as well various health-based product displays, free Ayush therapies, and finally the Festival of Culture presenting Mallakhamba and Dolu Kunita, etc. पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ನನ್ನ ಆರಾಧ್ಯ ಗುರುವರಿಯರನ್ನ ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತಾಂಬೆಗೆ ನನ್ನ ಭಕ್ತಿಪೂರ್ವಕವಾಗಿ ನಮಿಸಿ, ಗ್ಲೋಬಲ್ ಯೋಗ ಸಮಿತಿ 2024 ಇದು 3ನೇ ಬಾರಿಗೆ ನಡೀತಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಕಾಗೇನೆಲ್ಲ ಪೀಠದ ನಿರಂಜನ ಪುರಿ ಮಹಾಸ್ವಾಮಿಗಳಲ್ಲಿ, ಹಾಗೆ ಸೋಮನಾಥ್ಯ ಮಹಾಸ್ವಾಮೀಜಿಯಲ್ಲಿ, ಅವಧೂತರಾದಂಥ ಶ್ರೀ ವಿನಯ್ ಗುರುಜಿಯಲ್ಲಿ ಶರಣಾರ್ಥಿಗಳನ್ನು ತಿಳಿಸ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಕನ್ನಡದ ಕಣ್ಮಣಿ, ಕನ್ನಡವನ್ನು ಮೇಘಾಲಯಕ್ಕೆ ಹೋದರೂ ಸಹ ಕನ್ನಡದ ಕಂಪು, ಕನ್ನಡದ ಹಿಂಪು, ಕನ್ನಡದ ಋಣ ಎಂದೂ ಮರೆಯದೆ ಕನ್ನಡದ ಅಭಿಮಾನಿಯಾಗಿ ಕರ್ನಾಟಕಕ್ಕೆ ಎಲ್ಲ ರಾಜ್ಯಪಾಲರು, ಕರ್ನಾಟಕದಿಂದ ಭಾಳ ಒಂದಿಷ್ಟು ಜನ ರಾಜ್ಯಪಾಲರಾಗಿ ಹೋಗಿದ್ದರು, ಕನ್ನಡಕ್ಕೆ ಇಷ್ಟು ಸಲ ಬಂದಂಥ ಒಬ್ಬರು ಯಾರಾದರೂ ರಾಜ್ಯಪಾಲರು ಅಂತ ಅಂದರೆ ಅದು ನಮ್ಮಯ್ಯ ಶ್ರೀ CH ವಿಜಯಶಂಕರ್, ಗವರ್ನರ್ ಮೇಘಾಲಯ. ಇವತ್ತು ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಯೋಗ ಬಂಧುಗಳಿಗೆ ಅರಸಲಿಕ್ಕೆ ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಪೋಣಿಸೋದ್ರಲ್ಲಿ ಶ್ರಮ ತಗೊಂಡಂಥವರು ನಮ್ಮವರೊಬ್ಬರು. ಯಾಕೆ ಅಂತಂದರೆ ಗಣ್ಯರನ್ನ ಒಂದು ಕಡೆ ಪೋಣಿಸ್ತಾ, ಇನ್ನೊಂದು ಕಡೆ ಎಲ್ಲ ದೇಶಗಳನ್ನು ಯೋಗ ಸಾಧಕರನ್ನ ಪೋಣಿಸ್ತಾ, ನಮ್ಮ ಇಡೀ ರಾಜ್ಯಗಳ ನಡುವೆ ಇರುವಂಥ ಎಲ್ಲ ಜನರನ್ನು, ಜಿಲ್ಲೆಗಳ ಜನರನ್ನು ಪೋಣಿಸ್ತಾ ಇವತ್ತು ನಮ್ಮನ್ನ ಈ ಒಂದು ವೇದಿಕೆಗೆ ಕಾರಣೀಭೂತರಾದಂಥ ಈ ಒಂದು ಯೋಗ ಸಮಿತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಯೋಗ ಗುರೂಜಿಯವರೇ, ದೇವರಾಜ್ ಗುರೂಜಿಯವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಗಣ್ಯರಾದಂಥ ಸಾಧಕರು ಆದಂಥ ಡಾಕ್ಟರ್ ಅರುಣ ಮಲ್ಲಿಗೆ ಪಾರ್ಥಸಾರಥಿಯವರೇ, ಮತ್ತು ಎಲ್ಲ ದೇಶದಿಂದ ಬಂದ 52 ರಾಷ್ಟ್ರಗಳಿಂದ ಬಂದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಎಲ್ಲ ಭಾಗದಿಂದ ಬಂದ ಯೋಗ ಸಾಧಕರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಈ ಸಮ್ಮೇಳನ ಬಹುಶಃ ನಮಗೆಲ್ಲ ಅನ್ನಿಸ್ತಾ ಇದೆ. ಈಗಾಗಲೇ ಇಬ್ಬರು ಪೂಜ್ಯರು ಮಾತಾಡಿದ್ದಾರೆ. ನಮ್ಗೆ ಅನ್ನಿಸ್ಬೇಕು, ನಮಗೆಲ್ಲ ಏನಂತ ಅಂದರೆ ಉಚಿತವಾಗಿ ಈ ರಾಷ್ಟ್ರದಲ್ಲಿ ಯೋಗವನ್ನು ಪ್ರತಿಯೊಬ್ಬರ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಯಾವುದಾದ್ರೂ ಔಷಧಿ ಇದೆ ಅಂತ ಅಂದರೆ ಎಲ್ಲ ಸರ್ವಧರ್ಮಗಳ ಗ್ರಂಥಗಳಲ್ಲಿ ಕೇಳ್ತಾ ಹೋದರೆ ಇದು ನನ್ನ ಗ್ರಂಥ ಶ್ರೇಷ್ಠ, ಇದು ನನ್ನ ಗ್ರಂಥ ಶ್ರೇಷ್ಠ, ಇದು ನನ್ನ ಗ್ರಂಥ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತೀವಿ.
ಆದರೆ ಎಲ್ಲ ಗ್ರಂಥಗಳಿಗೂ ಬೇಕಾಗಿರೋದು ಯೋಗಶಾಸ್ತ್ರದ ಗ್ರಂಥ ಅಂತ ಯಾರೂ ಮರಿಬೇಕಾಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂತಂದರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ. ಯಾರಾದರೂ ಮಾತು ಬಲ್ಲವನಿಗೆ ಏನಾದರೂ ಕೇಳಿದ್ರೆ ಅದನ್ನು ಹೆಂಗೋ ಮಾತಾಡಿ ಅದು ಜಗಳ ಹಾಡ್ದಂಗೆ ಮುಗಿಸ್ಕೊಳ್ತಾನೆ. ವಿದ್ಯೆ ಬಲ್ಲವನಿಗೆ ವಾದ ಇಲ್ಲ. ಅವನು ಏನಾದರೂ ವಾದ ಮಾಡ್ತಾನೆ ಅಂತಂದ್ರೆ ಯಾರೂ ವಾದನೆ ಮಾಡೋಕ್ಕೆ ಬರೋದಿಲ್ಲ. ಹಣ ಬಲ್ಲವನಿಗೆ ಬಡತನವಿಲ್ಲ. ಯೋಗ ಬಲ್ಲವನಿಗೆ ಅನಾರೋಗ್ಯದ ಅವಶ್ಯಕತೆನೇ ಇಲ್ಲ ಅನ್ನೋ ಮಾತನ್ನು ಯೋಗಶಾಸ್ತ್ರ ನಮಗೆ ಹೇಳಿಕೊಟ್ಟಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಎಲ್ಲರಿಗೂ ಬೇಕಾಗಿರೋದೇನಂತಂದರೆ, ನಮಗೆ ಜಾತಿ ಮೀರಿ, ದೇಶದ ಮೀರಿ ಪ್ರತಿಯೊಬ್ಬರಿಗೂ ಈ ಯೋಗಶಾಸ್ತ್ರವನ್ನು ಒಂದು ಮೀಸಲು, ಅಂದರೆ ಒಂದು ಮೀಸಲಾಗಿತ್ತು ಇಲ್ಲಿಗೆ. ಆದರೆ ಇಡೀ ವಿಶ್ವಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಕೂತ್ಕೊಂಡು ಎಲ್ಲ ದೇಶದವರ ಜೊತೆಯಲ್ಲಿ ಮಾತುಕತೆ ಮಾಡಿದಂಥ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಮಂತ್ರಿಯವರಿಗೆ ಒಂದು ಜೋರಾದ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗ್ತದೆ ಈ ವೇದಿಕೆಯಲ್ಲಿ. ಕೊಟ್ಟರೆ ನಮ್ಗೆ ಹೆಂಗೆ ಅಂತಂದರೆ, ಭಾರತದವ್ರು ಏನಾದ್ರು ಕೊಡೋದಿದ್ದರೆ ಹೃದಯ ತುಂಬಿ ಕೊಡ್ತೀವಂತೆ. ಮೋದಿಜಿಯವರಿಗೆ ಬೇಕಾಗಿರೋದು, ಅವರು ಬಹುಶಃ ನಾನು ಯಾಕೆ ಹೆಮ್ಮೆ ಅಂತ ಅನ್ನಿಸ್ತೀನಿ ಅಂತಂದರೆ, ತನ್ನ ಇಡೀ ಕುಟುಂಬವನ್ನು ಬಿಟ್ಟು, ಇಡೀ ತನ್ನ ಜೀವನದ ಸುಖ ಎಲ್ಲವನ್ನ ಮರೆತು ಈ ದೇಶಕ್ಕೆ ನಾನೇನಾದರೂ ಮಾಡಬೇಕು ಅಂತ ಪಣ ತೊಟ್ಟಿ ಬಂದು ನಿಂತು ಮಾಡಿದಾರಲ್ಲ. ಇವತ್ತು ಎಷ್ಟೋ ಜನ ಪ್ರಧಾನಮಂತ್ರಿಗಳು ಹಾಗೆ ಹೋದರು. ಆದರೆ ಯೋಗದ ಕಿರೀಟವನ್ನು ಶಿಖರಕ್ಕೆ ಏರಿಸಿದವ್ರು ಯಾರಾದರೂ ಇದ್ದರೆ ಅವರು ನರೇಂದ್ರ ಮೋದಿಜಿಯವರು ಅಂತ ನಾವು ಹೇಳಬೇಕು. ಒಂದು ಜೋರಾದ ಚಪ್ಪಾಳೆ. ಹಾಗೆ ಇವತ್ತು ಬಸವಣ್ಣ ಒಂದು ಕಡೆ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುದೇವರು ಕೂತಿದ್ದಾರೆ. ಕುಂತಿರುವ ಸಂದರ್ಭದಲ್ಲಿ ಅಲ್ಲಮ್ಮರು ಒಂದು ಮಾತನ್ನು ಕೇಳ್ತಾರೆ. ಎಲ್ಲರಿಗೂ, ಎಲ್ಲ ಶರಣರು ಕೂತಿದ್ದಾರೆ. ಯಾರು ಭಕ್ತ ಅಂತ ಕೇಳಿದ್ರೆ ಎಲ್ಲರೂ ಸುಮ್ಮನೆ ಇದ್ದಾರೆ ಸ್ವಲ್ಪ ಹೊತ್ತು. ಅದಕ್ಕೆ ಬಸವಣ್ಣವರು ಮಾತ್ರ ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ. ಇದೇ ಥರ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಅಲ್ಲಮ್ಮ ಮತ್ತೆ ಕೇಳ್ತಾರೆ, ಉಳಿದವರೆಲ್ಲ ಸಾಕ್ಷಾತ್ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸಾಕ್ಷಾತ್ ಶಿವನ ಸ್ವರೂಪಿಗಳು, ಅವರ ಸೇವೆ ಮಾಡುವ ಒಬ್ಬ ಭಕ್ತ ನಾನು ಅಂತ ಹೇಗೆ ಹೇಳ್ಕೊಳ್ತಾರೋ ಹಾಗೆ ವಿಜಯಶಂಕರ್ ಅವರು ಮೇಘಾಲಯದ ಗವರ್ನರ್ ಆದರೂ ಸಹ ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಒಬ್ಬ ಇಡೀ ಭಾರತದಲ್ಲಿ ಯಾರನ್ನಾದರೂ ಗವರ್ನರ್ ನೋಡಬೇಕು ಅಂಥವ್ರನ್ನ ಅಂತಂದರೆ ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅದು ನಮ್ಮ ವಿಜಯಶಂಕರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಹಾಗೆ ಜೀವನದೊಳಗೆ ಈಗಾಗಲೇ ಒಂದು ರೀತಿಯಲ್ಲಿ ಹೆಣ್ಣಿಂದ ಯೋಗವನ್ನು ಬಂದಂಥದ್ದು, ಅದರ ಶಕ್ತಿ ಎಷ್ಟು ಅಂತ ನಾನು ಭಾಳಷ್ಟು ಜನ ಕೇಳ್ತೀನಿ. ನಮಗೆ ಯೋಗ ಯಾತಕ್ಕೆ ಬೇಕಾಗಿದೆ ಅಂತ ಅಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ, ಇವತ್ತು ನಮ್ಮ ಮಕ್ಕಳೆಲ್ಲ SLC PUC ಮಾತು ಕೇಳಲ್ವಲ್ಲ. ಯಾಕೆ ಅಂತಂದರೆ, ಮಕ್ಕಳಿದ್ದಾಗ ಅವ್ರು ಏನಂತಾರೋ ಅದು ಚಂದ, ಅವ್ರು ಏನು ಮಾಡ್ತಾರೋ ಅದು ಚಂದ. ಅವರು ದೊಡ್ಡವರು ಆದಮೇಲೆ ಅವ್ರು ಏನು ಮಾಡ್ತಾರೋ ಅದು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ, ನಾವು ಕೊಡಬೇಕಾಗಿರೋ ಸಂಸ್ಕಾರ ಇದೆಯಲ್ಲ, ನಾವು ಕೊಡಬೇಕಾಗಿರೋ ಸಂಸ್ಕೃತಿ ಇದೆಯಲ್ಲ, ನಾವು ಕೊಡಬೇಕಾಗಿರೋ ಆಚಾರ ಇದೆಯಲ್ಲ, ನಾವು ಕೊಡಬೇಕಾಗಿರೋ ವಿಚಾರ ಇದೆಯಲ್ಲ, ಅದನ್ನು ನಾವೆಲ್ಲೋ ಒಂದು ಕಡೆ ಕೊಟ್ಟಿಲ್ಲ. ನಮ್ಮ ಶಿಕ್ಷಣದಲ್ಲಿ ಮ್ಯಾಥ್ಸ್ ಮುಖ್ಯ ಅಂತ ಹೇಳ್ತೀವಿ, ಸೈನ್ಸ್ ಮುಖ್ಯ ಅಂತ ಹೇಳ್ತೀವಿ, ಇಂಗ್ಲೀಷ್ ಮುಖ್ಯ ಅಂತ ಹೇಳ್ತೀವಿ, ಕನ್ನಡ ಮುಖ್ಯ ಅಂತ ಹೇಳ್ತೀವಿ. ಆದರೆ ಅದರ ಮುಖ್ಯದ್ರೊಳಗೆ ಮುಖ್ಯ ಯೋಗಶಾಸ್ತ್ರ ಮುಖ್ಯ ಅಂತ ಯಾಕ್ರಿ ಹೇಳಲಿಲ್ಲ? ಆ ಮಕ್ಕಳಿಗೆ ಎಲ್ಲ ಗ್ರಂಥಗಳ ಜೊತೆಲಿ ಒಂದು ಯೋಗದ ಶಾಸ್ತ್ರನು ಒಂದು ಸಬ್ಜೆಕ್ಟ್ ಮಾಡಿದ್ರೆ ನಮ್ಮ ಮಕ್ಕಳು ಈ ಸ್ಥಿತಿಗೆ ಹೋಗ್ತಿರ್ಲಿಲ್ಲ. ನಮ್ಮ ಮಕ್ಕಳ ಕೈಲಿ ಯಾರು ತಂದೆ ತಾಯಿಗಳು ಬಯಸ್ಕೋತಿರ್ಲಿಲ್ಲ. ಯಾಕೆಂದ್ರೆ ಯೋಗಶಾಸ್ತ್ರದಲ್ಲಿ ನೀನು ಹೇಗೆ ಮಾತಾಡಬೇಕು ಅಂತಿದೆ, ನೀನು ಹೇಗಿರಬೇಕು ಅಂತಿದೆ, ನಿನ್ನ ನಡೆ ಹೆಂಗಿರ್ಬೇಕು ಅಂತಿದೆ, ನಿನ್ನ ನುಡಿ ಹೆಂಗಿರ್ಬೇಕು ಅಂತಿದೆ, ನೀನು ಹೇಗೆ ಆಹಾರ ತಿನ್ನಬೇಕು ಅಂತಿದೆ, ನೀನು ಹೇಗೆ ಮಲಗಬೇಕು ಅಂತಿದೆ, ನೀನು ಯಾರ ಜೊತೆ ಹೆಂಗಿರ್ಬೇಕು ಅಂತಿದೆ. ಜೊತೆಗೆ ನೀನು ಉಸಿರಾಟ ಆಡಬೇಕಾದ್ರೆ ಎಷ್ಟೋ ಜನ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಸತ್ತಿದ್ದಾರೆ, ಡಾಕ್ಟರ್ಗಳು ಭಾಳಷ್ಟು ಜನ ಸತ್ತಿದ್ದಾರೆ.
ಆದರೆ ಯೋಗದಲ್ಲಿದ್ದವರು ಸತ್ತಿರುವ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕೆ ಅಂತಂದರೆ ಅದು ನಾವು ಪ್ರಾಣಾಯಾಮ. ಈ ಪ್ರಾಣಾಯಾಮಗಳು ಅನೇಕ ಶಕ್ತಿಗಳನ್ನು ಕೊಡಲಿಕ್ಕೆ, ನಮಗೆ ಮುಕ್ತಿಯನ್ನು ಕೊಡಲಿಕ್ಕೆ, ಭಾಳಷ್ಟು ಜನರು ಸಾಧಕರು ಮತ್ತು ಎಲ್ಲರೂ ಹೇಗೆ ಅಂತಂದರೆ ಪ್ರಾಣಾಯಾಮವನ್ನು ಮಾಡೋದ್ರ ಮುಖಾಂತರ ನೂರಾರು ವರ್ಷಗಳು ಬದುಕಿ ಹೋಗಿದ್ದಾರೆ. ಆಹಾರ ಇಲ್ಲದೆ ಪ್ರಾಣಾಯಾಮದಿಂದ ಬದುಕೋರು ಎಷ್ಟೋ ಜನ ಇದ್ದಾರೆ ಇವತ್ತು ಬಹುಶಃ ಪ್ರಾಣಾಯಾಮದ ಬಗ್ಗೆ ಭಾಳಷ್ಟು ಮುಖ್ಯ ಅನ್ನೋದು ನಾನು ಯಾವಾಗ ಕಲಿತೆ ಅಂತಂದರೆ, ನೀರಿನ ಮೇಲೆ ಯೋಗ ಮಾಡುವಂಥ ಸಾಧನೆ ಮಾಡಬೇಕಾದ್ರೆ ಭಾಳಷ್ಟು ದೇವತೆಗಳೆಲ್ಲ ಹೇಗೆ ತೇಲೋದ್ರು, ಹೇಗೆ ನೀರ ಮೇಲೆ ಧ್ಯಾನ ಮಾಡ್ತಿದ್ರು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಹುಡುಕಾಟದಲ್ಲಿ ಹೋಗಬೇಕಾದ್ರೆ ಮುಖ್ಯವಾದದ್ದು ಯಾವುದು ಅಂತ ಅಂದರೆ ಅದು ಪ್ರಾಣಾಯಾಮ. ಈ ಪ್ರಾಣಾಯಾಮಗಳನ್ನು ಕಲಿಸಿದ್ದು ಯಾವ ಶಾಸ್ತ್ರನೂ ಇಲ್ಲ, ಅದು ಯೋಗಶಾಸ್ತ್ರ. ಇವತ್ತು ಗ್ಲೋಬಲ್ ಯೋಗ ಇಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಬಹುಶಃ ವರ್ಷ ಇವತ್ತು ಹೋದ್ಸಲ 24 ದೇಶದೇನೋ ಬಂದಿದ್ರು, ಈ ಸಲ 52 ದೇಶದ ಜನ ಬಂದಿದ್ದಾರೆ. ನೆಕ್ಸ್ಟ್ 100 ದೇಶದ ಜನ ಬರ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿನಯ್ ಗುರೂಜಿಯವರು ಭಾಳ ಅದ್ಭುತವಾಗಿ ಮಾತುಗಳನ್ನು ಹಾಡಿದ್ರು, ನಿಮಗೆಲ್ಲ ತುಂಬು ಹೃದಯದಿಂದ ಹರಿಸಿದ್ದಾರೆ. ಹಾಗೆ ನಮ್ಮ ಕನಕಪೀಠದ ಪೂಜ್ಯರು ಸಹ ಇವತ್ತು ಅವರು ಕಾರ್ಯಕ್ರಮಗಳಿಗೆ ಬಹುಶಃ ನಾನು ಅವರು ಒಟ್ಟಿಗೆ 3 ಜನರು ಒಟ್ಟಿಗೆ ಸಂಗಮ, ಅದು ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ, ಒಂದು ಕಾಗೇನಲ್ಲದ ಪೀಠ, ಒಂದು ಅವಧೂತರು, ಒಂದು ನಾನು, 3 ಜನರು ಇವತ್ತು ಈ ಒಂದು ಪ್ರವೇಶಕ್ಕೆ ಬಂದಿದ್ದೇವೆ. ಒಂದು ರೀತಿಯಲ್ಲಿ ಸಂಗಮ ಅಂತ ಭಾವಿಸ್ಕೊಳ್ಳೋಣ. ಯೋಗ ಶಾಸ್ತ್ರವನ್ನು ಬೆಳೆಸೋಣ, ಯೋಗ ಶಾಸ್ತ್ರವನ್ನು ಉಳಿಸೋಣ. ಇದು ಉಳಿಸೋದೇನಂತಂದರೆ ನಾನು ಬದುಕಬೇಕು ಅನ್ನೋದು ಸ್ವಾರ್ಥ, ಎಲ್ಲರೂ ಬದುಕಲಿ ಅನ್ನೋದೇ ನಿಸ್ವಾರ್ಥ. ಇದು ಯೋಗಶಾಸ್ತ್ರ ಅನ್ನೋದು ಎಲ್ಲರೂ ಬದುಕಲಿ ಅನ್ನೋದೇ ಇರೋದ್ರಿಂದ ಎಲ್ರಿಗೂ ಒಳಿತಾಗಲಿ. ಈ ಒಂದು ಗ್ಲೋಬಲ್ ಯೋಗ ಯಶಸ್ವಿಯಾಗಿ ಅದೊಂದು ಮಾತು ಹೇಳ್ತಾ ಇದ್ರು, ಲೋಕಲ್ ಟು ಗ್ಲೋಬಲ್, ಗ್ಲೋಬಲ್ ಟು ಲೋಕಲ್ ಅಂತ. ಅಂದರೆ ಏನಂತಂದರೆ ಎಲ್ಲ ಒಂದು ಲೆವೆಲ್ ನೋಡ್ತಾರೆ, ಲೆವೆಲ್. ಆದರೆ ಯೋಗಕ್ಕೆ ಯಾವ ಲೆವೆಲ್ಲು ಇಲ್ಲ, ಎಲ್ಲರಿಗೂ ಒಂದೇ ಲೆವೆಲ್ ಹೇಳೋದು. ಕಾಮನ್ ಸಿವಿಲ್ ಕೋಡ್ ಎಲ್ಲಾದರೂ ಇದೆ ಅಂತ ಅಂದರೆ ಅದು ಯೋಗಶಾಸ್ತ್ರದಲ್ಲಿ ಇದೆ ಅಂತ ನಾವು ತಿಳ್ಕೊಬೇಕಾಗಿದೆ. ಸೊ ಇದನ್ನು ತಗೊಂಡ್ಬಂದು ಪೋಣಿಸಿದ್ದಾರೆ. ನಮ್ಮ ಯೂನಿವರ್ಸಿಟಿಯ ರಾಜಶೇಖರ್ ವೈಸ್ ಚಾನ್ಸಲರ್ ಆಗಿ ಭಾಳಷ್ಟು ಕೆಲಸವನ್ನು, ಅಮೆರಿಕ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ಭಾಳಷ್ಟು ಕೆಲಸವನ್ನು ಅದ್ಭುತವಾಗಿ ಡಾಕ್ಟ್ರು ಸೈನ್ಸ್ ಮುಖಾಂತರ ಯೋಗವನ್ನು ಹೇಗೆ ಅಭ್ಯಾಸ ಮಾಡ್ಬೋದು ಅಂತೇಳಿ ತುಂಬ ವರ್ಷಗಳು ಪ್ರಯತ್ನ ಮಾಡಿ ಎಲ್ರಿಗೂ ಆ ಆರೋಗ್ಯವನ್ನು ಹೇಗೆ ನರನಾಡಿಗಳು, ಮೂಳೆಗಳು ಎಲ್ಲ ಪ್ರತಿ ಅಂಗಾಂಗಗಳಿಗೂ ಯೋಗ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅಂತಂದರೆ ಅದು ರಾಜಶೇಖರ್. ಅವರಿಗೊಂದು ಜೋರ ಚಪ್ಪಾಳೆ ಮಾಡಿ. ಬಹುಶಃ ಎಲ್ಲರೂ ಸೇರೋಣ, ಎಲ್ಲರೂ ಬೆಳೆಸೋಣ, ಎಲ್ಲರಿಗೂ ಒಳ್ಳೇದು ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಹರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯಾತ್ ಶಿವಂಭೂಯಾತ್.